ಒಂದು 6-7 ತಿಂಗಳಿಂದ ನಮ್ಮ ರಾಜ್ಯಾಧ್ಯಕ್ಷರು ಕುಲಶಾಸ್ತ್ರ ಅಧ್ಯಯನ ಬಗ್ಗೆ ಮಾಡಲೇಬೇಕು, ಧಾರವಾಡ ಯೂನಿವರ್ಸಿಟಿಯಲ್ಲಿ ಮಾಡೋಣ, ಬೆಂಗಳೂರು ಯೂನಿವರ್ಸಿಟಿಯಿಂದ ನಾವು ಅಷ್ಟು ಹೋಗ್ಬೇಕು ಬರಲಿಕ್ಕೆ ಸರಿ ಆಗೋಲ್ಲ ಅಂತೇಳಿ ಅವತ್ತಿಂದ ಅವರ ಒಂದು ಮನಸ್ಸಿಚ್ಛೆ ಇತ್ತು, ಪ್ರಯತ್ನ ಇತ್ತು. ಆ ಪ್ರಯತ್ನಕ್ಕೆ ನಮ್ಮ ಬಸವಗೌಡ ಸಾಹೇಬರು ಭಾಳ ನಮಗೆ ಅವರು ಹೇಳಿದಾಗ ಯಾಕೆ ನಾವು ಮಾಡ್ತೀವಲ್ಲ, ನಮ್ಮ ಗೊತ್ತು ವಿಚಾರದಾರರೆಲ್ಲ ನಮ್ಮ ಕಡೆ ಉತ್ತರ ಕರ್ನಾಟಕದಲ್ಲಿ ಹೆಚ್ಚು ಇರೋದ್ರಿಂದ ನಮಗೆಲ್ಲ ಗೊತ್ತಾಗುತ್ತೆ, ನಾವು ಮಾಡ್ತೀವಿ, ನೀವು ಒಂದು ಕಾರ್ಯಕ್ರಮವನ್ನು ಮಾಡಿ ಅಂತಂದರು. ಆವಾಗ ನಮ್ಮಲ್ಲಿ ಅದೇ ಒಂದು ವಾರದ ಹಿಂದೆ ನಾವು ಬೆಂಗಳೂರಿನಲ್ಲಿ ನಮ್ಮ ಒಂದು ಕಾರ್ಯಕ್ರಮ ಮಾಡ್ಕೊಂಡಿದ್ದೀವಿ. ಅವತ್ತು ಒಂದು ದಿವಸ ಒಂದು ಡೇಟ್ ಫಿಕ್ಸ್ ಮಾಡಿದ್ವಿ, ಆ ಡೇಟ್ ಪೋಸ್ಟ್ಪೋನ್ ಆಯಿತು. ಅದೇನೋ ಒಂದು ಇಲೆಕ್ಷನ್ ಏನೋ ಬಂತು, ಆ ಡೇಟ್ ಪೋಸ್ಟ್ಪೋನ್ ಆಗಿ ಬಹುಶಃ ಇಲೆಕ್ಷನ್ ಆದಮೇಲೆ ಮಾಡೋದು, ಇಲೆಕ್ಷನ್ ಆದಮೇಲೆ ಬೇಡ ಸರ್ ಇದು ಪ್ರಾಪರ್ ಟೈಮ್ ಈಗ ಮಾಡೋದು ಅಂತ ನಾವು ಅವ್ರಿಗೆ ರಿಕ್ವೆಸ್ಟ್ ಮಾಡ್ಕೊಂಡಾಗ ಓಕೆ ಮಾಡಿ ಅಂತ ಅವರು ನಮಗೆ ಪರ್ಮಿಷನ್ ಕೊಟ್ಟರು. ನಾವು 2 ದಿವಸದಲ್ಲೇ ಪ್ರಿಪರೇಷನ್ ಆಗಿದೆ. ಧಾರವಾಡ ಬೆಲ್ಲ ಸಾಹೇಬರು ಅವರು MLA ಅವರಿದ್ರು, ಬೆಲ್ಲದವರು ಹೇಳಿದ್ರು ನೀವು ಮಾಡಿ ನಾ ಎಲ್ಲ ನಿಮಗೆ ಸಹಾಯ ಮಾಡ್ತೀನಿ ಹೇಳಿದ್ರು. ಧಾರವಾಡ ಜಿಲ್ಲೆಯವರು ಸ್ವಲ್ಪ ಏನು ಮಾಡ್ತಾರೆ 2 ದಿವಸದ ಹೇಗೆ ಅದು ಅರೇಂಜ್ಮೆಂಟ್ ಮಾಡೋದು ಅಂತೆಲ್ಲ ಹೇಳ್ತಿದ್ರು. ಅವಾಗಿನ ರಾಜ್ಯ ಡಿಸ್ಟ್ರಿಕ್ಟ್ ಅಧ್ಯಕ್ಷರು ಅವರಿದ್ರು, ಅವ್ರು ಹೇಳಿದ್ರೆಲ್ಲ ನೀವು ಮಾಡಿ ನಿಮ್ಗೆ ಹೋಗಿ ಅಂತ ಹೇಳಿದ್ರು. ನಾನು ನಮ್ಮ ಜನಶಕ್ತಿ ಅವರ ಅಧ್ಯಕ್ಷರು ನಾವು ಕುತ್ಕೊಂಡು ಬೆಂಗಳೂರಿಂದ ಬಂದ್ಕೊಂಡು ಅವತ್ತು ಒಂದು ಪ್ರೋಗ್ರಾಮ್ ಮಾಡಿದ್ವಿ, ಬೆಲ್ಲದವ್ರು ಕರೆದಿದ್ವಿ. ಆ ಪ್ರೋಗ್ರಾಮ್ಗೆ ಅಲ್ಲೇ ವಿಶ್ವವಿದ್ಯಾಲಯದಲ್ಲೇ ಒಂದು ನಾನು ನಿಮಗೆ ಏನು ಹೇಳೋದು ಬಯಸ್ತೀನಿ ಅಂದರೆ, ಹೇಳಿದವರೆಲ್ಲ ಗೊತ್ತಿಲ್ಲ, ಆದರೆ ನಾನು ಇಟ್ಕೊಳ್ಳಿಕ್ಕಾಗಲ್ಲ. ಆವತ್ತು ನಾವು ಒಂದು ಹೊಡೆದಕ್ಕೆ 2 ಪಕ್ಷಿಯನ್ನು ನಾವು ಹೊಡೆದೀವಿ ಅನ್ನುವಂಥ ಒಂದು ವಿಷಯ ನಾನು ತಿಳಿಬಯಸ್ತೇನೆ. ಯಾಕಂದರೆ ಬೆಲ್ಲದವರ ಉಪಸ್ಥಿತಿಯಲ್ಲಿ ನಾನೇ ಅವತ್ತು ಪ್ರಾಸ್ತಾವಿಕ ಭಾಷಣ ಮಾಡಿದ್ದು. ಒಂದು ಕುಲಶಾಸ್ತ್ರ ಅಧ್ಯಯನಕ್ಕೆ ಅವ್ರ ಕಡೆ ಒಂದು ಕಮಿಟ್ಮೆಂಟು ನೀವು ಕಳಿಸಿ ನಾನು ಮಾಡಿಸ್ತೀನಿ ಅಂತ ಒಂದು ಹೇಳಿದರೆ, ಇನ್ನೊಂದು ನಮಗೆ ಏನು ಸರ್ ನಿಮ್ಮ ಟರ್ಮ ಮುಗಿಲಿಕ್ಕೆ ಬಂತಲ್ಲ, ನಮ್ಮದು ನಮ್ಮ ನಿಗಮ ಬಗ್ಗೆ ಏನಾಗುತ್ತೆ ಅಂತ ನಾವು ಕೇಳಿದಾಗ ಒಂದು ಪಾಸಿಟಿವ್ ಆಗಿ ನಾನು ಮಾತಾಡಿದವರು. ಅಷ್ಟರಲ್ಲೇ ಅವರು ಇವರು ನಮ್ಮ ಚೀಫ್ ಮಿನಿಸ್ಟರ್ ಅವರು ಬೊಮ್ಮಾಯಿ ಅವರು ಒಂದು 4-5 ಹೊಸ ನಿಗಮಗಳನ್ನ ಅಲ್ಲೆಲ್ಲಿ ಹೋದಾಗ ಅನೌನ್ಸ್ ಮಾಡ್ತಾ ಇದ್ದಾರೆ. ಅವತ್ತು ತಾವು ಇದ್ರಿ, ನಾನು ಹೇಳಿದೆ ಬಹುಶಃ ನಮ್ದು ಲಾಸ್ಟ್ ಆಗುತ್ತೆ, ಕೊನೆಯದಾಗಿ ನಮ್ಮದನ್ನು ಅವರು ಅನೌನ್ಸ್ ಮಾಡೇ ಮಾಡ್ತಾರೆ ಅಂತ ನಾನು ಅವತ್ತು ಅವ್ರ ಬಾಯಲ್ಲೇ ನಮ್ಮ ಒಂದು ಮಾತನ್ನ ಹಾಕಿವಿ. ಹೀಗಾಗಿ ಅವರು ಬೆಲ್ಲದವ್ರು ಮಾತಾಡುವಾಗ ನೀವು ಕುಲಶಾಸ್ತ್ರ ಅಧ್ಯಯನವನ್ನು ಮಾಡಿಸ್ತೀರಿ ಮತ್ತು ನಿಮಗೆ ನಿಮ್ಮ ನದಾಪಿಂಜಾರದ ಒಂದು ಇದಕ್ಕೆ ನಮ್ಗೆ ಒಂದು ನಿಗಮವನ್ನು ಮಾಡ್ತೀನಿ ಅಂತ ಅವತ್ತು ಆಶ್ವಾಸನೆ ಕೊಟ್ಟು ಹೇಳಿದ್ರು. ಮುಂದೆ 2-3 ದಿವಸದಲ್ಲೇ ನಮ್ಮೂರು ಬಂತು. ನಮ್ಮ ಒಂದು ಇದನ್ನು ಅನೌನ್ಸ್ ಮಾಡಿದ್ರು ಚೀಫ್ ಮಿನಿಸ್ಟರ್ ಅವರು. ಇವರು ಪಟ್ಪಟ ಬಜೆಟ್ ಮಾಡಿ ಅವತ್ತು ಕಳಿಸಿದ್ರು. ಸ್ವಲ್ಪ ಬಜೆಟ್ ಜಾಸ್ತಿ ಆಗಿದೆ ಅಂತ ಲೇಟ್ ಮಾಡಿ ಇಟ್ಕೊಂಡ್ರು. ಈಗ ಅದಕ್ಕೆ ಮತ್ತೆ ಅವರೇ ಪರ್ಸನಲ್ ಆಗಿ ಅಲ್ಲಿ ಹೋಗಿ ಇವತ್ತು ಬೆಳಗ್ಗೆ ನಾವು ಇದ್ರ ಬಗ್ಗೆ ಮಾತಾಡಿದ್ದೆ. ನಮ್ಮ ಎಲ್ಲ ಒಂದು ಅಲೆಮಾರಿಗಳು ಅಥವಾ ಹೊರ ಅಲೆಮಾರಿಗಳು ಅವರಿಗೆಲ್ಲ ಸಿಕ್ಕಂತಹ ಒಂದು ಗೌರ್ಮೆಂಟ್ ಸಿಕ್ಕಂತಹ ಪ್ರೋತ್ಸಾಹ ಅಥವಾ ಅವರಿಂದ ಸಿಕ್ಕಂತಹ ಒಂದು ಆರ್ಥಿಕವಾದಂಥ ಒಂದು ಸಪೋರ್ಟ್ ಅದರಲ್ಲಿ ನಮ್ಮ ಸಮಾಜಕ್ಕೆ ಜಾಸ್ತಿ ಕೊಟ್ಟಿದ್ದಾರೆ. ಯಾಕಂದ್ರೆ ಅದನ್ನು ನೀವು ಮಾಡ್ತಾ ಇದ್ದೀರಿ ಅಂತ ಕೊಟ್ಟಿದ್ದಾರೆ. ಅವರನ್ನು ಕರೆಸಿದ್ರು, ಅವ್ರ ಮನೆ ಅಲ್ಲೇನೆ ಕರೆಸಿ ಅವ್ರ ಜೊತೆಗೆ ಮಾತನಾಡಿದ್ರು, ಹೇಗೆ ಮಾಡ್ಬೇಕು ಏನು ಮಾಡ್ಬೇಕು ಅನ್ನೋದು. ಮುಂದೆ ಒಂದ್ಸಲ ಏನಾಗಿತ್ತು, ಅಟ್ಲೀಸ್ಟ್ ಪ್ರಾರಂಭ ಮಾಡಿ ಸರ್ ಈ ಸಲ ದುಡ್ಡಿಲ್ಲ ಸರ್ಕಾರದಲ್ಲಿ ಸ್ವಲ್ಪ ಆದ್ರೂ ಕೊಡಿ ಅಂತ ಕೇಳಿದ್ವಿ. ಇಲ್ಲ ಹಂಗೆಲ್ಲ ಮಾಡ್ಕೋಬೇಡಿ ಅಂತ ಒಬ್ಬರು ನಮ್ಗೆ ಉಪದೇಶ ಕೊಟ್ಟರು. ಮುಂದೆ ಯಾವ ಸರ್ಕಾರ ಬರ್ತು ಏನು ಬರ್ತು ಗೊತ್ತಿಲ್ಲ, ಈಗ ಬಂದಷ್ಟು ತೊಗೊಂಡ್ಬಿಡಿ, ನಿಮಗೆ ಎಷ್ಟು ಬೇಕು ಅಂತ ಮಾಡಿದ್ರು. ಇವರು ಪ್ರತ್ಯಕ್ಷ ಅವರು ಹೋಗಿ ಕುತ್ಕೊಂಡು ಮಾತಾಡಿ ನಮಗೆ ಹೈಯೆಸ್ಟ್ 45 ಲಕ್ಷ ನಮಗೆ ಅವರು ಕೊಟ್ಟಿದ್ದಾರೆ. ಅದು ಸಾಲಿಗೆ ಅನ್ಸುತ್ತೆ, ಆದರೆ ಅವರು ಅಡ್ಜಸ್ಟ್ಮೆಂಟ್ ಮಾಡಿಕೊಂಡು ಮಾಡ್ರಿ ಅಂತ ನಾನು ನಮ್ಮ ಸಂಘದ ವತಿಯಿಂದ ಅವರಿಗೆ ನಾನು ಅವರಿಗೆ ಕೇಳ್ಕೊತಾ ಇದ್ದೀನಿ. ನಮ್ಮ ಸಮಾಜದವ್ರಿಗೆ ಕುಲಶಾಸ್ತ್ರ ಅಧ್ಯಯನ ಅಂದರೆ ಏನು ಗೊತ್ತಿಲ್ಲ. ನಾವೆಲ್ಲ ಬೆನ್ನು ತರ್ಕೊತಾ ಇದ್ದೀವಿ, ಕುಲಶಾಸ್ತ್ರ ಅಧ್ಯಯನ ಆಗ್ತಾ ಇದೆ ನಮ್ಮ ಒಂದು ಪೀರಿಯಡ್ದಲ್ಲಿ ಅಂತ. ಏನದು ಕುಲ, ಏನು ಶಾಸ್ತ್ರ ಅಂತ ಕೇಳ್ತಾರೆ. ಏನು ನಮ್ಮ ಶಾಸ್ತ್ರ ಕಂಡುಬಿಡ್ತಿರಲ್ಲ, ನಮ್ಮ ಶಾಸ್ತ್ರಿಗಳಾದ ಕುಲಶಾಸ್ತ್ರ ಅಧ್ಯಯನ ಅದನ್ನು ಅಭ್ಯಾಸ ಮಾಡಬೇಕು. ನಮಗೆ ಗೊತ್ತಿದೆಯಲ್ಲ, ಯಾರು ಅಭ್ಯಾಸ ಮಾಡೋದು ಸರ್ಕಾರಕ್ಕೆ ಗೊತ್ತಿಲ್ವಾ, ನಾವು ಹೇಳಿದ್ರು ಇಷ್ಟು ದಿವಸ ಅವ್ರು ಯಾಕೆ ಹೇಳ್ಬೇಕು ಅಂತ ಕೆಲವು ಜನ ಕೇಳಿದ್ರು. ಆದರೆ ಶಂಕದಿಂದ ಬಂದರೆ ಅಷ್ಟೇ ತೀರ್ಥ. ನಾವು ಕೊಟ್ಟರೆ ನೀರದು, ಇವ್ರು ಕೊಟ್ಟರೆ ಅದಕ್ಕೆ ತೀರ್ಥ ಆಗುತ್ತೆ. ಅದನ್ನು ನಾವು ಹೇಳೋದನ್ನು ಅವ್ರು ಹೇಳಬೇಕು. ಆಮೇಲೆ ನಿರಂತರವಾಗಿ ನಡೆಯೋದ್ರಿಂದ ನಮಗೆ ಏನು ಬೇಕಾಗಿದೆ ನಮ್ಮ ಸಮಾಜಕ್ಕೆ ಅವ್ರು ಎಲ್ಲ ಕಡೆ ತಿರುಗಾಡಿ ಅದನ್ನು ಎಲ್ಲ ಅಧ್ಯಯನ ಮಾಡಿ ಅದೊಂದು ಸರ್ಕಾರಕ್ಕೆ ಒಪ್ಪಿಸ್ತಾರೆ. ಇದು ಹೇಗಿದೆ ಅದು ಸಾಕಷ್ಟು ನಮ್ಮ ಈ ಮುಸ್ಲಿಂ ಇದರಲ್ಲಿ ಮಾಡಿದ್ರೇನು. ಈಗ ಮಾತಾಡ್ತಾರೆ ಚಪ್ಪರ್ ಬಂದ ಬಗ್ಗೆ ಒಂದು ವರದಿ ಕೊಟ್ಟು ಚಪ್ಪರ್ ಬಂದು ವರದಿ ಕೊಟ್ಟು ನಾನೇ ಅಂತ ಹೇಳಿದ್ರು. ಈಗ ನಮ್ದು ಮಾಡ್ತಾ ಇದ್ವಿ. ಇದರಲ್ಲಿ ನಾವು ಇವತ್ತು ಇಷ್ಟು ಜನ ಯಾಕೆ ಬರ್ತೀವಿ ಅಂದರೆ, ನಾವು ವರ್ಕಿಂಗ್ ಕಮಿಟಿಗೆ ಅವರು ಇವರೆಲ್ಲ ತಾಲೂಕಾ ಜಿಲ್ಲಾ ಮತ್ತು ಇದರಲ್ಲಿ ಆರಿಸಿಕೊಂಡಂಥ ನಮ್ಮ ಎಲ್ಲ ನಾಯಕರಿದ್ದಾರೆ. ಅವರಿಗೆ ಫಸ್ಟ್ ಗೊತ್ತಾಗಬೇಕು ಈ ಕುಲಶಾಸ್ತ್ರ ಅಧ್ಯಯನ ಅಂದರೆ ಏನು, ಅದ್ರ ಬಗ್ಗೆ ತಾವು ಸ್ವಲ್ಪ ತಿಳಿಸಿ. ನಮ್ಮಲ್ಲೇ ನದಾಪಿಂಜಾಗಳಲ್ಲಿ ಒಂದು 4-5 ಜನ ಡಾಕ್ಟರೇಟ್ ಮಾಡಿದ್ದಾರೆ.
ಒಂದು 3-4 ಜನ ಬುಕ್ಸು ಬಂದಿದ್ದಾರೆ. ನಾವು ಅವರನ್ನು ಕರೆದಿದ್ದೀವಿ. ಇವತ್ತು ನಾವು ಸರ್ಕುಲರ್ ಹಾಕಿದ್ದೀವಿ. ಇದು ಬರೇ ನಾವು ನದಾಪುರ ಸಂಘ ನಮ್ಮದೆಲ್ಲ ಮೆಂಬರ್ಗೆ ಅಷ್ಟೇ ಅಲ್ಲ, ನಮ್ಮ ಪದಾಧಿಕಾರಿಗೆ ಅಷ್ಟೇ ಅಲ್ಲ, ಬೇರೆ ಸಂಘದವರು ಬರ್ಬೋದು, ಬೇರೆ ಮೆಂಬರ್ಸು ಬರ್ಬೋದು ಅಂತ ಹೇಳಿದ್ವಿ. ಬಹುಶಃ ಅವರು ಬಂದಿಲ್ಲ. ಇವತ್ತು ಯಾವುದೋ ವಾಟ್ಸಪ್ ನೋಡಿದೆ, ಆ ವಾಟ್ಸಪ್ದಲ್ಲಿ ಅವರು ಹಾಕಿದ್ದಾರೆ. ನಾವು ಅವರಿಗೆ ಡೈರೆಕ್ಟ್ ಆಗಿ ಅವರಿಗೆ ನಾವು ಅದು ವಿಶ್ವವಿದ್ಯಾಲಯಕ್ಕೆ ಕೊಡೋದು ಅಂತ ಹೇಳಿದ್ದಾರೆ. ಪರವಾಗಿಲ್ಲ, ಅವರು ಧಾರವಾಡ ಯೂನಿವರ್ಸಿಟಿಗೆ ಅವರು ಡೈರೆಕ್ಟ್ ಆಗಿ ಕೊಟ್ಟರು. ಏನು ನಮಗೇನಪ್ಪ ಇನ್ಫಾರ್ಮೇಷನ್ ಕೊಟ್ಟರು, ಎಲ್ಲಿಂದ ಬಂತು, ಯಾರು ಬಂತು, ಎಲ್ಲಿಂದ ಬಂತು ನೋಡೋದ್ರಿಂದ ಅದು ಬರಬೇಕಲ್ಲಷ್ಟೇ. ಅದಕ್ಕಾಗಿ ಅವ್ರು ಹೇಳಿದ ಮೇಲೆ ನಮ್ಮ ಜವಾಬ್ದಾರಿ ಹೆಚ್ಚಿಗೆ ಆಗ್ತದೆ. ಯಾಕಂದ್ರೆ ಅವ್ರು ಬಂದಾಗಿಲ್ಲ, ಅವ್ರ ಜೊತೆಗೆ ನಾವು ಕೋಆಪರೇಟ್ ಮಾಡಬೇಕು. ಅವ್ರು ತಾಲೂಕು ಕಾರ್ಯಗಳಲ್ಲಿ ಬರ್ಬೋದು, ಹಳ್ಳಿಗಳಲ್ಲಿ ಬರ್ಬೋದು, ನಾವು ಅಲ್ಲಿ ತಾಲೂಕು ಕಾರ್ಯ ಬರ್ಬೋದು, ಹಳ್ಳಿಯವರು ಅವರಿಗೆ ನಮ್ಮ ಕೋಆಪರೇಷನ್ ಕೊಡಬೇಕು. ಆಮೇಲೆ ನಮಗೇನಿದೆ ಅದು ನಾವೇನು ಒನ್ಲಿ ವೀರರ್ ನೋಸ್ ದ ವೇ ದ ಶೂ ಪಿಂಚಸ್ ಅಂತ. ಈ ಕೂಟ್ನಲ್ಲಿ ಎಲ್ಲಿ ಯಾರಿಗೆ ಕಾಲದಲ್ಲಿ ನೋವು ಆಗಿದೆ ಅನ್ನೋದು ಅವ್ನು ಯಾರು ಕೂಟ ಹಾಕೋದು ನಾವು ಎಷ್ಟೋ ಗೊತ್ತಲ್ಲ ಕನ್ನಡದವರು. ಸೊ ಅದಕ್ಕೆ ನಮಗೂ ಗೊತ್ತಿರ್ತದೆ. ಅದನ್ನು ನೀವು ಅಲ್ಲಿ ಹೋದಾಗ ಅವರಿಗೆ